ನೀರಿನ ಟ್ಯಾಂಕಿನಲ್ಲಿ ಬಿದ್ದು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಬೀದರ್ ಜಿಲ್ಲೆಯ ಆಣದೂರು ಗ್ರಾಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶವ ಇದ್ದ ವಾಟರ್ ಟ್ಯಾಂಕ್ನಿಂದ 3 ದಿನಗಳ ಕಾಲ ಅದೇ ನೀರು ಸೇವಿಸಿದ್ದ ಆಣದೂರು ಗ್ರಾಮದ ಮನೆಗೆ ಭೇಟಿ ನೀಡಿದ ಸಚಿವ ಈಶ್ವರ್ ಖಂಡ್ರೆ ಗ್ರಾಮದ ಜನರಿಗೆ ಟ್ಯಾಂಕ್ ನೀರು ಕುಡಿದ ಜನರ ಆರೋಗ್ಯದ ಬಗ್ಗೆ ಖುದ್ದಾಗಿ ವಿಚಾರಣೆ ಮಾಡಿದರು. ಅಲ್ಲದೆ ಗ್ರಾಮದ ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸಲು ಜಿಲ್ಲಾಧಿಕಾರಿಗೆ ಸಚಿವರು ಸೂಚನೆ ನೀಡಿದರು. ಟ್ಯಾಂಕ್ನಲ್ಲಿ ಶವವಿದ್ದ ನೀರು ಕುಡಿದ ಜನರ ಆರೋಗ್ಯ ಪರಿಶೀಲನೆ ಮಾಡಲು ಸ್ಥಳದಲ್ಲಿ ವೈದ್ಯರ ತಂಡ ಇದ್ದು ಜನರ ಆರೋಗ್ಯ ಪರಿಶೀಲನೆ ಮಾಡಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದರು. ಅಣದೂರಿನಲ್ಲಿ ಓವರ್ಹೆಡ್ ಟ್ಯಾಂಕ್ನಲ್ಲಿ ಒಬ್ಬ ವ್ಯಕ್ತಿ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡು ಸಾವಾಗಿ ಯಾರಿಗೂ ಮಾಹಿತಿ ಇಲ್ಲದ ಕಾರಣ ಇವತ್ತು ಕಲುಷಿತ ನೀರು ಅನೇಕ ಬಡಾವಣೆಗಳಿಗೆ ಹೋಗಿದೆ. ಜನ ಬಹಳಷ್ಟು ಆತಂಕದಲ್ಲಿದ್ದರು. ನನ್ನ ಗಮನಕ್ಕೆ ಬಂದ ಮೇಲೆ ತತ್ಕ್ಷಣ ಜಿಲ್ಲಾಡಳಿತದ ಜೊತೆಯಲ್ಲಿ ಸಂಪರ್ಕ ಮಾಡಿ ಇವತ್ತು ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಒಂದು ವೈದ್ಯರ ತಂಡವನ್ನು ಇಲ್ಲಿಗೆ ಕಳಿಸಿ ಎಲ್ಲರ ಆರೋಗ್ಯ ತಪಾಸಣೆ ಮಾಡಿಸಿ ಈ ವಾಟರ್ ಟ್ಯಾಂಕನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ತಾಕೀತು ಮಾಡಿ ಮತ್ತು ಮುಂದೆ ಇಂಥ ಅನಾಹುತಗಳು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ವಾಟರ್ ಟ್ಯಾಂಕ್ಗೆ ಮೇಲೆ ಒಂದು ಕೀ ಹಾಕುವಂಥದ್ದು, ಯಾವುದೇ ರೀತಿಯಲ್ಲಿ ಮೇಲೆ ಹೋಗಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಈಗಾಗಲೇ ಎಲ್ಲರೂ ಯಾರೂ ಅಸ್ವಸ್ಥರಾಗಿಲ್ಲ, ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ಇವತ್ತು ಯಾರೂ ಅನಾರೋಗ್ಯದಿಂದನೂ ಬಳಲ್ತಾ ಇಲ್ಲ. ಆದರೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ಇವತ್ತು ಅಧಿಕಾರಿಗಳ ತಂಡ ಇಲ್ಲೇ ಬೀಡು ಬಿಟ್ಟಿದೆ. ಮತ್ತು ಈ ಏನು ಓವರ್ಹೆಡ್ ಟ್ಯಾಂಕ್ ಇದೆ, PDO ಮತ್ತು ಇನ್ನಿತರೆಲ್ಲರೂ ಸೇರಿಕೊಂಡು ಅದನ್ನು ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. 15 ದಿವಸಗಳ ತನಕ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡಿ ಮತ್ತೆ ನೀರು ಶುದ್ಧೀಕರಣ ಮಾಡಿ ಈ ಒಂದು ಅಣದೂರು ಗ್ರಾಮದ ಜನರಿಗೆ ಶುದ್ಧ ಕುಡಿ ನೀರು ಕೊಡುವಂಥ ವ್ಯವಸ್ಥೆ. ಸಚಿವರೊಂದಿಗೆ ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಜರಿದ್ದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.